ಮ್ಯಾಮ್ ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುಳಾ ಅಂದ್ಬಿಟ್ಟು. ನಾವು ಇಲ್ಲಿ ಮಾರಪ್ಪ ಲೇಔಟ್ನಲ್ಲಿ ಇದ್ದೀವಿ. ಇಲ್ಲಿ 10 ವರ್ಷದಿಂದ ಈ ಗಂಡು ಮಕ್ಕಳೆಲ್ಲ ಸೇರಿಕೊಂಡು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಗಣಪತಿನ ಎಲ್ಲ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಅಣ್ಣಮ್ಮನ ಕೂಡಿಸ್ದಾಗಲೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಒಂದು ಮನೆ ಮಕ್ಕಳ ಥರ ಎಲ್ಲ ಸೇರಿಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ವಿಜೃಂಭಣೆಯಿಂದ ಮಾಡ್ತಾರೆ. ಬಂದು ಮುತ್ತೈದರಿಗೂ ಅಷ್ಟೇ ಅರಿಶಿನ ಕುಂಕುಮ ಇದೆಲ್ಲ ಕೊಟ್ಟು ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡಿ ಮತ್ತು ವಿಸರ್ಜನೆಯೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರಮ್ಮ. ಮಾರಪ್ಪ ಲೇಔಟಿಂದ ಮಾತಾಡ್ತಿರೋದು. ಎಷ್ಟು ವರ್ಷದಿಂದ ಕೂರಿಸ್ತಿದ್ದಾರೆ ಮ್ಯಾಮ್? ಆಗ್ಲೇ 10 ವರ್ಷದಿಂದ ಕೂರಿಸ್ತಿದ್ದಾರೆ. ಏನೇನು ಸಿದ್ಧತೆ ಎಲ್ಲ ಮಾಡ್ಕೊಂಡಿದ್ದೀವಿ? ಈ ಸಲ ಏನು ಕಲೆಕ್ಷನ್ ಏನು ಮಾಡಿಲ್ಲ, ಅವರೇ ಎಲ್ಲ ಇದ್ ಮಾಡ್ಕೊಂಡು ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಅನ್ಕೊಂಡಿರ್ಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಈ ಸಲ. ನೈವೇದ್ಯಕ್ಕೆಲ್ಲ ಏನೇನ್ ಮಾಡಿದ್ರಿ? ಇವಾಗ ಮಾಮೂಲಿ ಕಡುಬು, ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ ಎಲ್ಲ ಮಾಡಿದ್ದಾರೆ. ಗೌರಿಗೆಲ್ಲ ಮಡ್ಲಕ್ಕಿ ತುಂಬಿದ್ದಾರೆ. ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಾಸ್ತ್ರೋಕ್ತವಾಗಿ ಮಾಡಿಲ್ಲಮ್ಮ. ಶಾಸ್ತ್ರೋಕ್ತವಾಗಿ ಏನೇನು ಗೌರಮ್ಮನಿಗೆ ಇಡಬೇಕು ಮತ್ತು ಗಣಪತಿಗೆ ಏನೇನೆಲ್ಲ ಇಡಬೇಕು ಅದನ್ನೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೈವೇದ್ಯ ಎಲ್ಲ ಮನೇಲೆ ಮಾಡಿದ? ಹೌದು, ಮನೇಲೇ ಮಾಡಿದ್ದಾರೆ. ಆಚೆಯಿಂದ ಏನು ತಂದಿಲ್ಲ, ಮನೇಲೇ ಅವ್ರವ್ರ ಮನೇಲಿ ಮಾಡ್ಕೊಂಡು ಬಂದು ಮಾಡಿದ್ದಾರೆ. ಮ್ಯಾಮ್, ಏನಕ್ಕೆ ಗಣೇಶನ್ ಪಕ್ಕ ಗೌರಿನೇ ಕೂರಿಸ್ಬೇಕು? ತಾಯಿ ಅಲ್ವಾ, ಎಷ್ಟೇ ಆದ್ರೂ ಅದಕ್ಕೋಸ್ಕರ ಕೂರಿಸ್ಲೇಬೇಕು. ಅಮ್ಮ ಇಲ್ದೇನೆ ಮಗ ಇಲ್ವಲ್ಲ, ಅದಕ್ಕೋಸ್ಕರ. ಜಗಜ್ಜನನಿ ಪಾಹಿ ಶ್ರೀ ಗೌರಿ. ಪ್ರಸಾದಕ್ಕೆ ಹಂಚೋಕೆ ನೈವೇದ್ಯ ಮಾಡಿ ಇದ್ ಮಾಡ್ಸಿದ್ದಾರೆ. ಫಲ ತಾಂಬೂಲ ಎಲ್ಲ ಕೊಡ್ತಾರೆ. ಮಡ್ಲಕ್ಕಿ ಬಂದವ್ರಿಗೆಲ್ಲ ಮುತ್ತೈದರಿಗೆ ಅರಿಶಿನ ಕುಂಕುಮ ಆಗ್ಬೋದು, ಮತ್ತೆ ಬ್ಲೌಸ್ ಪೀಸ್ ಆಗ್ಬೋದು, ಪ್ರತಿಯೊಂದನ್ನು ಕೊಡ್ತಿದ್ದಾರೆ. ಮಕ್ಕಳು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಮೇರೆ ಮಕ್ಕಳು ದೊಡ್ಡವರು ಚಿಕ್ಕವರು ಅನ್ನೋದೇನು ಇಲ್ಲ. ಅವರು ಪಾಪ ಬಂದಂಗೆ ಹೆಂಗೋ ನಡ್ಸ್ಕೊಂಡು ಇಷ್ಟು ಮಾತ್ರ ಹೋಗ್ತಾ ಇದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಹಿಂಗೆ ಚೆನ್ನಾಗಿ ಮಾಡಿ ಇನ್ನ ಬೆಳೆಲಿ ಮಕ್ಕಳು. ಅವರಿಂದ ನಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ, ಇದೇ ನಾವು ಆಶೀರ್ವಾದ ಕೇಳ್ಕೊಳ್ಳೋದಷ್ಟು. ನಮಸ್ತೆ ಎಲ್ಲರಿಗೂ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೂ ಎಲ್ಲರೂ ಇದೇ ಥರ ಒಗ್ಗಟ್ಟಾಗಿ ಗಣೇಶ ಕೂಡಿಸೋದನ್ನ ಮುಂದಕ್ಕೆ ಇದೇ ಥರ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹಾಗೂ ಎಲ್ಲ ಸ್ನೇಹಿತರ ವರ್ಗ ಆಗಲಿ ಮತ್ತೊಬ್ಬರಾಗಲಿ ಎಲ್ಲರ ಜೊತೆಗೆ ಸೇರಿ ಮಾಡೋದ್ರಿಂದ ನಾವು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋದನ್ನು ನಾವು ಕಲ್ತ್ಕೋಬೇಕು ಅಂತ ಎಲ್ಲರಿಗೂ ಹೇಳಿ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. POP ಗಣೇಶನ ಕುಣ್ಸಕ್ಕೆ ಹೋಗ್ಬೇಡಿ, ಮಣ್ಣಿನ ಗಣೇಶ ಕುಣಿಸಿ ಪರಿಸರನ ಉಳಿಸಿ. ಗೋಗ್ರೀನ್ ಇದ್ರೆ ನೆಮ್ಮದಿ ಆಗಿರ್ಬೇಕು. ಜೈ ಡಿ ಬಾಸ್, ಜೈ ಡಿ ಬಾಸ್. ಅವ್ರ ನಮ್ಮ ಅಭಿಮಾನಿಗಳೇ ನಾವು, ಅವ್ರ ಅಭಿಮಾನಿಗಳೇ ನಾವು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಅದಕ್ಕೆ